ನಿನ್ನೆ ರಾತ್ರಿ ಬಳ್ಳಾರಿಯ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ನಡೆದ ಗಲಾಟೆಗೆ ಸಂಬಂಧಪಟ್ಟಂತೆ ನನ್ನ ಜೊತೆ ಈಗ ಮಾತನಾಡಲಿಕ್ಕೆ ಮಾಜಿ ಶಾಸಕರಾದ ಸೋಮಶೇಖರ್ ರೆಡ್ಡಿ ಅವರಿದ್ದಾರೆ. ಆ ಘಟನೆ ನಡೆದಂತ ಸಂದರ್ಭದಲ್ಲಿ ಇವರು ಕೂಡ ಇದ್ರು. ಈಗ ನಮ್ಮ ಜೊತೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡ್ತಾ ಇದ್ದಾರೆ. ಸರ್, ನೀವು ಕೂಡ ಘಟನೆಯಲ್ಲಿ ಇದ್ರಿ, ನಿಮಗೂ ಕೂಡ ಕೆಲವೊಂದು ಕಲ್ಲುಗಳು ಅಥವಾ ಏಟ್ ಬಿತ್ತು ಅಂತ ಕೇಳ್ಪಟ್ಟಿವಿ, ಏನ್ ಹೇಳ್ತೀರಿ ಸರ್? ನೋಡಿ, ನಿನ್ನೆ ಬ್ಯಾನರ್ ಏನು ಜನಾರ್ದನ್ ಮನೆ ಒಳಗಡೆನೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಅದನ್ನ ನಾವು ತಡೆದೀವಿ ಅಷ್ಟೇ. ಅದು ಇಲ್ಲಿ ಹಾಕ್ಬೇಡ್ರಪ್ಪ, ಬೇರೆ ಹೊರಗಡೆ ಎಲ್ಲರೂ ಹಾಕ್ಬೇಡ್ರಿ ಅಂತ ಹೇಳಿದೀವಿ. ಅದನ್ನ ನಿಲ್ಸಿದಕ್ಕೆ ಅವನು ಸತೀಶ್ ರೆಡ್ಡಿ ಬಂದು ಒಂದು 20-30 ಮಂದಿನ ಕರ್ಕೊಂಡ್ಬಂದು ಚೇರ್ಗಳು ಹಾಕೊಂಡು ಇಲ್ಲಿ 4 ಬ್ಯಾನರ್ ಹಾಕ್ರಿ ಅಂತೇಳಿ 4 ಬ್ಯಾನರ್ ಹಾಕ್ಸಿದ್ರು. ಮತ್ತೆ ನಮ್ಮ ಹುಡುಗರು ಕಿತ್ತಾಕಿದ್ರು ಅದನ್ನ. ಅಲ್ಲಿ ಒಬ್ರಿಗೊಬ್ರು ಜಗಳ ಆಯ್ತು. ಅವ್ರು ಕಲ್ಲುಗಳು ತೊಗೊಂಡ್ಬಂದಿದ್ದಾರೆ, ಖಾರದ ಪುಡಿ ತೊಗೊಂಡ್ಬಂದಿದ್ದಾರೆ, ಮಚ್ಚುಗಳು ತೊಗೊಂಡ್ಬಂದಿದ್ದಾರೆ, ಪೆಟ್ರೋಲ್ ಬಾಂಬ್ಗಳು ಕೂಡ, ಪೆಟ್ರೋಲ್ ಇದು ಬೀರ್ ಬಾಟ್ಲಲ್ಲಿ ಪೆಟ್ರೋಲ್ ಹಾಕೊಂಡು ಬಂದು ಅದನ್ನ ಇದು ಮಾಡಬೇಕು ಅಂತ ಬಂದಿದ್ದಾರೆ. ಎಲ್ಲ ಪ್ಲಾನ್ಡ್ ಆಗಿ ಬಂದಿದ್ದಾರೆ. ನಾನು ಹೇಳೋದು, ಅವ್ರು ಕಲ್ಲು ತುರಿದಾಗ ನನಗೆ ಬೆನ್ನಿಗೆ ಬಿದ್ದಿದೆ, ಏನು ತೊಂದರೆ ಇಲ್ಲ, ಅದೇನು ಇದು. ಬಟ್ ಒಂದು ಮಾತ್ರ ಹೇಳ್ತೀನಿ, ಇವನು MLA ಏನಿದಾನೋ, ನೀನು ಒನ್ ಟೈಮ್ MLAನ ಲೈಫ್ ಟೈಮ್ MLA ಆಗ್ಬೇಕಂತ ಇದೆಯಾ ಅಂತಂದ್ರೆ ಶಾಂತಿಯುತವಾಗಿ ಬಳ್ಳಾರಿನ ಇಡಬೇಕು. ಇಲ್ಲ ಅಂತಂದ್ರೆ ನಿನ್ನ ಪರಿಸ್ಥಿತಿ ಘೋರವಾಗಿರ್ತದೆ, ನಿನಗೆ ಟಿಕೆಟ್ ಸಿಗೋದು ಕೂಡ ಡೌಟ್. ಇಷ್ಟು ದೊಡ್ಡ ಮಟ್ಟಕ್ಕೆ ಒಂದು ಸಣ್ಣ ಬ್ಯಾನರ್ ವಿಚಾರ ಇಷ್ಟು ದೊಡ್ಡದಾಗುತ್ತೆ ಅಂದ್ರೆ ಇದು ಬ್ಯಾನರ್ಗೋಸ್ಕರ ನಡೆದಿದ್ದು ಅಥವಾ ಇದರಿಂದ ಏನಾದರೂ ಷಡ್ಯಂತ್ರ ಇದೆ ಅಂತ ಅನ್ಸುತ್ತೆ ಸರ್? ನೋಡ್ರಿ, ಷಡ್ಯಂತ್ರ ಅಂತಂದ್ರೆ ಅವರಿಗೆ ಜನಾರ್ದನ್ ರೆಡ್ಡಿ ಪಾಪ್ಯುಲಾರಿಟಿ ಏನಿದೆ ಬಳ್ಳಾರಿಯಲ್ಲಿ, ಅವನು ಮಾಡಿದ್ದಂತ ಅಭಿವೃದ್ಧಿ ಈಗಲೂ ಜನ ಮಾತಾಡ್ಕೊಳ್ತಾ ಇರ್ತಾರೆ. ನೋಡಪ್ಪ, ಸೋಮಶೇಖರ್ MLA ಇದ್ದಾಗ, ಜನಾರ್ದನ್ ರೆಡ್ಡಿ ಮಿನಿಸ್ಟರ್ ಇದ್ದಾಗ, ಶ್ರೀರಾಮುಲು ಮಿನಿಸ್ಟರ್ ಇದ್ದಾಗ ಬಳ್ಳಾರಿಯಲ್ಲಿ ಏನು ಅಭಿವೃದ್ಧಿ ಆಗಿದೆ ಅನ್ನೋದು ಜನಕ್ಕೆ ಗೊತ್ತು, ಪ್ರತಿಯೊಬ್ಬರು ಕೂಡ ಗೊತ್ತು. ಹಂಗಾಗಿ ಅದನ್ನ ಜನ ಮಾತಾಡ್ಕೊತಾ ಇದ್ರೆ ಅವ್ರಿಗೆ ಸಹಿಸಕ್ಕೆ ಆಗ್ತಾ ಇಲ್ಲ. ಇವ್ರ ಬಗ್ಗೆ ಏನಾಗಿದೆ ಅಂದ್ರೆ ನೆಗೆಟಿವ್ ಜಾಸ್ತಿ ಆಗ್ತಾ ಇದೆ. ಯುವಕರನ್ನೆಲ್ಲ ಕೆಡಿಸ್ಬಿಡ್ತಾ ಇದ್ದಾರೆ, ಗಾಂಜಾಗಳು ಕುಡಿಸಿ, ಆಮೇಲೆ ಇಸ್ಪೆಟ್ಟ ಆಡಿಸೋದು. ಆ ಇಸ್ಪೆಟ್ಟ ಆಡಿ ಬಹಳ ಮಂದಿ ನೊಂದ್ಕೊಂಡಿದ್ದಾರೆ. ತಾಳಿ ಕೂಡ ಕೊಟ್ಬಿಟ್ಟಿದ್ದಾರೆ ಹೆಣ್ಮಕ್ಳು. ಅವ್ರು ಕೂಡ ಕೆಲವೊಬ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇವೆಲ್ಲ ಆಗ್ತಾ ಇದಾವೆ ಸಿಟಿಯಲ್ಲಿ. ಕಳ್ಳ ಅಕ್ಕಿ ಅಂದ್ರೆ ರೇಷನ್ ಅಕ್ಕಿನ ತಗೊಂಡು ಬೇರೆ ಕಡೆ ಹೋಗಿ ಅದನ್ನ ಮಾರೋದು, ಅದನ್ನ MLAನೇ ಮಾಡ್ತಾ ಇರೋದು, MLA ಹಿಂಬಾಲಕರು. ಆಮೇಲೆ ಓಪನ್ ಆಗಿ ಕಣೇಕಲ್ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಮಿಲ್ಲಾರ್ಪೇಟೆ ಆಗಿರ್ಬೋದು, ಸಿಟಿಯಲ್ಲಿ ಯಾವ ಕಡೆ ಹೋದ್ರೂ ಕೂಡ ಓಪನ್ ಆಗಿ ರೋಡ್ ಪಕ್ಕದಲ್ಲಿ ಕುತ್ಕೊಂಡು ಬರೀತಾ ಇದ್ದಾರೆ. ಇವೆಲ್ಲ ಆಗ್ತಾ ಇದಾವೆ. ಅದನ್ನ ನಾವು ಯಾವತ್ತು ಸ್ಟ್ರೈಕ್ ಮಾಡಿದೀವೋ ಬಹಳ ಬೃಹತ್ ಮಟ್ಟದಲ್ಲಿ, ಅದನ್ನ ಇನ್ನ ಇವರು ಮುಂದೆ ತಡೆದು ಬಿಡ್ತಾರೆ, ಇದನ್ನೆಲ್ಲ ನಂದೇನು ಆಗಲ್ಲ ಅಂತೇಳಿ. ಯಾರನ್ನ ಒಬ್ಬ MLA, ನಾನು ಕೂಡ 2 ಸಾರಿ MLA ಇದ್ದೀನಿ, ಮುನ್ಸಿಪಲ್ ಚೇರ್ಮನ್ ಇದ್ದೀನಿ, ಮೇಯರ್ ಇದ್ದೀನಿ. ಯಾವತ್ತಲ್ಲಿ ಕೂಡ ಸ್ಯಾಂಡಲ್ಲಿ ವಸೂಲು ಮಾಡ್ಬೇಕಂತ ಮಾಡಬಾರ್ದು. ಸ್ಯಾಂಡು ಅವನ್ನ ಬೆದರಿಸಿ ಅವನ್ನ ವಸೂಲು ಮಾಡೋದು, ಗ್ರಾವಲಲ್ಲಿ ವಸೂಲು ಮಾಡೋದು, ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟು, ಇದು ಸಬ್ ರಿಜಿಸ್ಟ್ರಾರ್ ಡಿಪಾರ್ಟ್ಮೆಂಟು, ಎಲ್ಲ ಕಡೆ ಲಂಚ ವಸೂಲು ಮಾಡಿ ಇವನೇನೋ ಮತ್ತೆ ಇನ್ನೊಂದ್ಸಾರಿ ನಾನು ಜಾಸ್ತಿ ಖರ್ಚು ಮಾಡಿ ಆಗ್ತೀನಿ MLA ಅಂತೇಳಿ ಹೇಳ್ತಾ ಇದ್ದಾನೆ. ಬಟ್ ಜನರ ಮನಸ್ಸನ್ನ ಗೆಲ್ಲಬೇಕಾಗ್ಲಿ ನೀನು ದೌರ್ಜನ್ಯದಿಂದ, ಲಂಚಗಳಿಂದ ಗೆಲ್ಲಲಿಕ್ಕೆ ಸಾಧ್ಯನೇ ಇಲ್ಲ. ಇದಿಷ್ಟು ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಅವರ ಮಾತು. ಅಂದ್ರೆ ಆ ಒಂದು ಘಟನೆ ವೇಳೆ ನಾನು ಇದ್ದೆ, ನನಗೂ ಕೂಡ ಬೆನ್ನಿಗೆ ಏಟು ಬಿತ್ತು ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಜೊತೆಗೆ ಬಳ್ಳಾರಿ ಶಾಂತಿಯುತವಾಗಿ ಇರಬೇಕು, ಶಾಸಕರು ಶಾಂತಿಯುತವಾಗಿ ಇರಬೇಕು, ಇಲ್ಲದೆ ಹೋದ್ರೆ ಜನ ರೊಚ್ಚಿಗೆ ಹೇಳ್ತಾರೆ ಅಂತ ಎಚ್ಚರಿಕೆಯನ್ನು ಕೂಡ ಸೋಮಶೇಖರ್ ರೆಡ್ಡಿ ಅವರು ಕೊಡ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ನಿನ್ನೆ ರಾತ್ರಿ ಬಳ್ಳಾರಿಯ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ನಡೆದ ಗಲಾಟೆಗೆ ಸಂಬಂಧಪಟ್ಟಂತೆ ನನ್ನ ಜೊತೆ ಈಗ ಮಾತನಾಡಲಿಕ್ಕೆ ಮಾಜಿ ಶಾಸಕರಾದ ಸೋಮಶೇಖರ್ ರೆಡ್ಡಿ ಅವರಿದ್ದಾರೆ. ಆ ಘಟನೆ ನಡೆದಂತ ಸಂದರ್ಭದಲ್ಲಿ ಇವರು ಕೂಡ ಇದ್ರು. ಈಗ ನಮ್ಮ ಜೊತೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡ್ತಾ ಇದ್ದಾರೆ. ಸರ್, ನೀವು ಕೂಡ ಘಟನೆಯಲ್ಲಿ ಇದ್ರಿ, ನಿಮಗೂ ಕೂಡ ಕೆಲವೊಂದು ಕಲ್ಲುಗಳು ಅಥವಾ ಏಟ್ ಬಿತ್ತು ಅಂತ ಕೇಳ್ಪಟ್ಟಿವಿ, ಏನ್ ಹೇಳ್ತೀರಿ? ನೋಡಿ, ನಿನ್ನೆ ಬ್ಯಾನರ್ ಏನು ಜನಾರ್ದನ್ ಮನೆ ಒಳಗಡೆನೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಅದನ್ನ ನಾವು ತಡೆದೀವಿ ಅಷ್ಟೇ. ಅದು ಇಲ್ಲಿ ಹಾಕ್ಬೇಡ್ರಪ್ಪ, ಬೇರೆ ಹೊರಗಡೆ ಎಲ್ಲರೂ ಹಾಕ್ಬೇಡ್ರಿ ಅಂತ ಹೇಳಿದೀವಿ. ಅದನ್ನ ನಿಲ್ಸಿದಕ್ಕೆ ಅವನು ಸತೀಶ್ ರೆಡ್ಡಿ ಬಂದು ಒಂದು 20-30 ಮಂದಿನ ಕರ್ಕೊಂಡ್ಬಂದು ಚೇರ್ಗಳು ಹಾಕೊಂಡು ಇಲ್ಲಿ 4 ಬ್ಯಾನರ್ ಹಾಕ್ರಿ ಅಂತೇಳಿ 4 ಬ್ಯಾನರ್ ಹಾಕ್ಸಿದ್ರು. ಮತ್ತೆ ನಮ್ಮ ಹುಡುಗರು ಕಿತ್ತಾಕಿದ್ರು ಅದನ್ನ. ಅಲ್ಲಿ ಒಬ್ರಿಗೊಬ್ರು ಜಗಳ ಆಯ್ತು. ಅವ್ರು ಕಲ್ಲುಗಳು ತೊಗೊಂಡ್ಬಂದಿದ್ದಾರೆ, ಖಾರದ ಪುಡಿ ತೊಗೊಂಡ್ಬಂದಿದ್ದಾರೆ, ಮಚ್ಚುಗಳು ತೊಗೊಂಡ್ಬಂದಿದ್ದಾರೆ, ಪೆಟ್ರೋಲ್ ಬಾಂಬ್ಗಳು ಕೂಡ, ಪೆಟ್ರೋಲ್ ಇದು ಬೀರ್ ಬಾಟ್ಲಲ್ಲಿ ಪೆಟ್ರೋಲ್ ಹಾಕೊಂಡು ಬಂದು ಅದನ್ನ ಇದು ಮಾಡಬೇಕು ಅಂತ ಬಂದಿದ್ದಾರೆ. ಎಲ್ಲ ಪ್ಲಾನ್ಡ್ ಆಗಿ ಬಂದಿದ್ದಾರೆ. ನಾನು ಹೇಳೋದು, ಅವ್ರು ಕಲ್ಲು ತುರಿದಾಗ ನನಗೆ ಬೆನ್ನಿಗೆ ಬಿದ್ದಿದೆ, ಏನು ತೊಂದರೆ ಇಲ್ಲ, ಅದೇನು ಇದು. ಬಟ್ ಒಂದು ಮಾತ್ರ ಹೇಳ್ತೀನಿ, ಇವನು MLA ಏನಿದಾನೋ, ನೀನು ಒನ್ ಟೈಮ್ MLAನ ಲೈಫ್ ಟೈಮ್ MLA ಆಗ್ಬೇಕಂತ ಇದೆಯಾ ಅಂತಂದ್ರೆ ಶಾಂತಿಯುತವಾಗಿ ಬಳ್ಳಾರಿನ ಇಡಬೇಕು. ಇಲ್ಲ ಅಂತಂದ್ರೆ ನಿನ್ನ ಪರಿಸ್ಥಿತಿ ಘೋರವಾಗಿರ್ತದೆ, ನಿನಗೆ ಟಿಕೆಟ್ ಸಿಗೋದು ಕೂಡ ಡೌಟ್. ಇಷ್ಟು ದೊಡ್ಡ ಮಟ್ಟಕ್ಕೆ ಒಂದು ಸಣ್ಣ ಬ್ಯಾನರ್ ವಿಚಾರ ಇಷ್ಟು ದೊಡ್ಡದಾಗುತ್ತೆ ಅಂದ್ರೆ ಇದು ಬ್ಯಾನರ್ಗೋಸ್ಕರ ನಡೆದಿದ್ದು ಅಥವಾ ಇದರಿಂದ ಏನಾದರೂ ಷಡ್ಯಂತ್ರ ಇದೆ ಅಂತ ಅನ್ಸುತ್ತೆ ಸರ್? ನೋಡ್ರಿ, ಷಡ್ಯಂತ್ರ ಅಂತಂದ್ರೆ ಅವರಿಗೆ ಜನಾರ್ದನ್ ರೆಡ್ಡಿ ಪಾಪ್ಯುಲಾರಿಟಿ ಏನಿದೆ ಬಳ್ಳಾರಿಯಲ್ಲಿ, ಅವನು ಮಾಡಿದ್ದಂತ ಅಭಿವೃದ್ಧಿ ಈಗಲೂ ಜನ ಮಾತಾಡ್ಕೊಳ್ತಾ ಇರ್ತಾರೆ.
ನೋಡಪ್ಪ, ಸೋಮಶೇಖರ್ ರೆಡ್ಡಿ ಎಮ್ ಎಲ್ ಎ ಇದ್ದಾಗ, ಜನಾರ್ದನ್ ರೆಡ್ಡಿ ಮಿನಿಸ್ಟರ್ ಇದ್ದಾಗ, ಶ್ರೀರಾಮುಲು ಮಿನಿಸ್ಟರ್ ಇದ್ದಾಗ ಬಳ್ಳಾರಿಯಲ್ಲಿ ಏನು ಅಭಿವೃದ್ಧಿ ಆಗಿದೆ ಅನ್ನೋದು ಜನಕ್ಕೆ ಗೊತ್ತು, ಪ್ರತಿಯೊಬ್ಬರು ಕೂಡ ಗೊತ್ತು. ಹಂಗಾಗಿ ಅದನ್ನ ಜನ ಮಾತಾಡ್ಕೊಂತ ಇದ್ರೆ ಅವ್ರಿಗೆ ಸಹಿಸಕ್ಕೆ ಆಗ್ತಾ ಇಲ್ಲ. ಇವ್ರ ಬಗ್ಗೆ ಏನಾಗಿದೆ ಅಂದ್ರೆ ನೆಗೆಟಿವ್ ಜಾಸ್ತಿ ಆಗ್ತಾ ಇದೆ. ಯುವಕರನ್ನೆಲ್ಲ ಕಡಿಸ್ಬಿಡ್ತಾ ಇದ್ದಾರೆ, ಗಾಂಜಾಗಳು ಕುಡಿಸಿ, ಆಮೇಲೆ ಇಸ್ಪೆಟ್ ಆಡಿಸೋದು. ಆ ಇಸ್ಪೆಟ್ ಆಡಿ ಬಹಳ ಮಂದಿ ನೊಂದ್ಕೊಂಡಿದ್ದಾರೆ. ತಾಳಿ ಕೂಡ ಕೊಟ್ಬಿಟ್ಟಿದ್ದಾರೆ ಹೆಣ್ಮಕ್ಳು. ಅವ್ರು ಕೂಡ ಕೆಲವೊಬ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇವೆಲ್ಲ ಆಗ್ತಾ ಇದಾವೆ ಸಿಟಿಯಲ್ಲಿ. ಕಳ್ಳ ಅಕ್ಕಿ ಅಂದ್ರೆ ರೇಷನ್ ಅಕ್ಕಿನ ತಗೊಂಡು ಬೇರೆ ಕಡೆ ಹೋಗಿ ಅದನ್ನ ಮಾರೋದು, ಅದನ್ನ ಎಮ್ ಎಲ್ ಎನೇ ಮಾಡ್ತಾ ಇರೋದು, ಎಮ್ ಎಲ್ ಎ ಹಿಂಬಾಲಕರು. ಆಮೇಲೆ ಓಪನ್ ಆಗಿ ಕಣೇಕಲ್ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಮಿಲ್ಲಾರ್ಪೇಟೆ ಆಗಿರ್ಬೋದು, ಸಿಟಿಯಲ್ಲಿ ಯಾವ ಕಡೆ ಹೋದ್ರೂ ಕೂಡ ಓಪನ್ ಆಗಿ ರೋಡ್ ಪಕ್ಕದಲ್ಲಿ ಕುತ್ಕೊಂಡು ಬರೀತಾ ಇದ್ದಾರೆ. ಇವೆಲ್ಲ ಆಗ್ತಾ ಇದಾವೆ. ಅದನ್ನ ನಾವು ಯಾವತ್ತು ಸ್ಟ್ರೈಕ್ ಮಾಡಿದೀವೋ ಬಹಳ ಬೃಹತ್ ಮಟ್ಟದಲ್ಲಿ, ಅದನ್ನ ಇನ್ನ ಇವರು ಮುಂದೆ ತಡೆದು ಬಿಡ್ತಾರೆ. ಇದನ್ನೆಲ್ಲ ನಂದೇನು ಆಗಲ್ಲ ಅಂತೇಳಿ. ಯಾರನ್ನ ಒಬ್ಬ ಎಮ್ ಎಲ್ ಎ, ನಾನು ಕೂಡ 2 ಸಾರಿ ಎಮ್ ಎಲ್ ಎ ಇದ್ದೀನಿ, ಮುನ್ಸಿಪಲ್ ಚೇರ್ಮನ್ ಇದ್ದೀನಿ, ಮೇಯರ್ ಇದ್ದೀನಿ. ಯಾವತ್ತಲ್ಲೂ ಕೂಡ ಸ್ಯಾಂಡಲ್ಲಿ ವಸೂಲು ಮಾಡ್ಬೇಕಂತ ಮಾಡಬಾರ್ದು. ಸ್ಯಾಂಡು ಅವನ್ನ ಬೆದರಿಸಿ ಅವನ್ನ ವಸೂಲು ಮಾಡೋದು, ಗ್ರಾವಲಲ್ಲಿ ವಸೂಲು ಮಾಡೋದು, ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟು, ಇದು ಸಬ್ ರಿಜಿಸ್ಟ್ರಾರ್ ಡಿಪಾರ್ಟ್ಮೆಂಟು, ಎಲ್ಲ ಕಡೆ ಲಂಚ ವಸೂಲು ಮಾಡಿ ಇವನೇನೋ ಮತ್ತೆ ಇನ್ನೊಂದ್ಸಾರಿ ನಾನು ಜಾಸ್ತಿ ಖರ್ಚು ಮಾಡಿ ಆಗ್ತೀನಿ ಎಮ್ ಎಲ್ ಎ ಅಂತೇಳಿ ಹೇಳ್ತಾ ಇದ್ದಾನೆ. ಬಟ್ ಜನರ ಮನಸ್ಸನ್ನ ಗೆಲ್ಲಬೇಕಾಗ್ಲಿ ನೀನು ದೌರ್ಜನ್ಯದಿಂದ, ಲಂಚಗಳಿಂದ ಗೆಲ್ಲಲಿಕ್ಕೆ ಸಾಧ್ಯನೇ ಇಲ್ಲ. ಇದಿಷ್ಟು ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಅವರ ಮಾತು. ಅಂದ್ರೆ ಆ ಒಂದು ಘಟನೆ ವೇಳೆ ನಾನು ಇದ್ದೆ, ನನಗೂ ಕೂಡ ಬೆನ್ನಿಗೆ ಏಟು ಬಿತ್ತು ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಜೊತೆಗೆ ಬಳ್ಳಾರಿ ಶಾಂತಿಯುತವಾಗಿ ಇರಬೇಕು, ಶಾಸಕರು ಶಾಂತಿಯುತವಾಗಿ ಇರಬೇಕು, ಇಲ್ಲದೆ ಹೋದ್ರೆ ಜನ ರೊಚ್ಚಿಗೆ ಹೇಳ್ತಾರೆ ಅಂತ ಎಚ್ಚರಿಕೆಯನ್ನು ಕೂಡ ಸೋಮಶೇಖರ್ ರೆಡ್ಡಿ ಅವರು ಕೊಡ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ನಿನ್ನೆ ರಾತ್ರಿ ಬಳ್ಳಾರಿಯ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ನಡೆದ ಗಲಾಟೆಗೆ ಸಂಬಂಧಪಟ್ಟಂತೆ ನನ್ನ ಜೊತೆ ಈಗ ಮಾತನಾಡಲಿಕ್ಕೆ ಮಾಜಿ ಶಾಸಕರಾದ ಸೋಮಶೇಖರ್ ರೆಡ್ಡಿ ಇದ್ದಾರೆ. ಆ ಘಟನೆ ನಡೆದಂತ ಸಂದರ್ಭದಲ್ಲಿ ಇವರು ಕೂಡ ಇದ್ರು. ಈಗ ನಮ್ಮ ಜೊತೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡ್ತಾ ಇದ್ದಾರೆ. ಸರ್, ನೀವು ಕೂಡ ಘಟನೆಯಲ್ಲಿ ಇದ್ರಿ, ನಿಮ್ಗೂ ಕೂಡ ಕೆಲವೊಂದು ಕಲ್ಲುಗಳು ಅಥವಾ ಏಟ್ ಬಿತ್ತು ಅಂತ ಕೇಳ್ಪಟ್ಟಿವಿ, ಏನ್ ಹೇಳ್ತೀರಿ? ನೋಡಿ, ನಿನ್ನೆ ಬ್ಯಾನರ್ ಏನು ಜನಾರ್ದನ್ ಮನೆ ಒಳಗಡೆನೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಅದನ್ನ ನಾವು ತಡೆದಿವಿ ಅಷ್ಟೇ. ಅದು ಇಲ್ಲಿ ಹಾಕ್ಬೇಡ್ರಪ್ಪ, ಬೇರೆ ಹೊರಗಡೆ ಎಲ್ಲರೂ ಹಾಕೊಡ್ರಿ ಅಂತ ಹೇಳಿದೀವಿ. ಅದನ್ನ ನಿಲ್ಸಿದಕ್ಕೆ ಅವನು ಸತೀಶ್ ರೆಡ್ಡಿ ಬಂದು ಒಂದು 20-30 ಮಂದಿನ ಕರ್ಕೊಂಡ್ಬಂದು ಚೈರ್ಗಳು ಹಾಕೊಂಡು ಇಲ್ಲಿ 4 ಬ್ಯಾನರ್ ಹಾಕ್ರಿ ಅಂತೇಳಿ 4 ಬ್ಯಾನರ್ ಹಾಕ್ಸಿದ್ರು. ಮತ್ತೆ ನಮ್ಮ ಹುಡುಗರು ಕಿತ್ತಾಕಿದ್ರು ಅದನ್ನ. ಅಲ್ಲಿ ಒಬ್ರಿಗೊಬ್ರು ಜಗಳ ಆಯ್ತು. ಅವ್ರು ಕಲ್ಲುಗಳು ತೊಗೊಂಡ್ಬಂದಿದ್ದಾರೆ, ಖಾರದ ಪುಡಿ ತೊಗೊಂಡ್ಬಂದಿದ್ದಾರೆ, ಮಚ್ಚುಗಳು ತೊಗೊಂಡ್ಬಂದಿದ್ದಾರೆ, ಪೆಟ್ರೋಲ್ ಬಾಂಬ್ಗಳು ಕೂಡ, ಇದು ಬೀರ್ ಬಾಟ್ಲಲ್ಲಿ ಪೆಟ್ರೋಲ್ ಹಾಕೊಂಡು ಬಂದು ಅದನ್ನ ಇದು ಮಾಡ್ಬೇಕು ಅಂತ ಬಂದಿದ್ದಾರೆ. ಎಲ್ಲ ಪ್ಲಾನ್ಡ್ ಆಗಿ ಬಂದಿದ್ದಾರೆ. ನಾನು ಹೇಳೋದು, ಅವ್ರು ಕಲ್ಲು ತೂರಿದಾಗ ನನಗೆ ಬೆನ್ನಿಗೆ ಬಿದ್ದಿದೆ, ಏನು ತೊಂದರೆ ಇಲ್ಲ, ಅದೇನು ಇದು. ಬಟ್ ಒಂದು ಮಾತ್ರ ಹೇಳ್ತೀನಿ, ಇವನು ಎಮ್ ಎಲ್ ಎ ಏನಿದಾನೋ, ನೀನು ಒನ್ ಟೈಮ್ ಎಮ್ ಎಲ್ ಎನ ಲೈಫ್ ಟೈಮ್ ಎಮ್ ಎಲ್ ಎ ಆಗ್ಬೇಕಂತ ಇದೆಯಾ ಅಂತಂದ್ರೆ ಶಾಂತಿಯುತವಾಗಿ ಬಳ್ಳಾರಿನ ಇಡಬೇಕು. ಇಲ್ಲ ಅಂತಂದ್ರೆ ನಿನ್ನ ಪರಿಸ್ಥಿತಿ ಘೋರವಾಗಿರ್ತದೆ, ನಿನಗೆ ಟಿಕೆಟ್ ಸಿಗೋದು ಕೂಡ ಡೌಟ್. ಇಷ್ಟು ದೊಡ್ಡ ಮಟ್ಟಕ್ಕೆ ಒಂದು ಸಣ್ಣ ಬ್ಯಾನರ್ ವಿಚಾರ ಇಷ್ಟು ದೊಡ್ಡದಾಗುತ್ತೆ ಅಂದ್ರೆ ಇದು ಬ್ಯಾನರ್ಗೋಸ್ಕರ ನಡೆದಿದ್ದು ಅಥವಾ ಇದರಿಂದ ಏನಾದರೂ ಷಡ್ಯಂತ್ರ ಇದೆ ಅಂತ ಅನ್ಸುತ್ತೆ ಸರ್? ನೋಡ್ರಿ, ಷಡ್ಯಂತ್ರ ಅಂತಂದ್ರೆ ಅವರಿಗೆ ಜನಾರ್ದನ್ ರೆಡ್ಡಿ ಪಾಪ್ಯುಲಾರಿಟಿ ಏನಿದೆ ಬಳ್ಳಾರಿಯಲ್ಲಿ, ಅವನು ಮಾಡಿದ್ದಂತ ಅಭಿವೃದ್ಧಿ ಈಗಲೂ ಜನ ಮಾತಾಡ್ಕೊಳ್ತಾ ಇರ್ತಾರೆ. ನೋಡಪ್ಪ, ಸೋಮಶೇಖರ್ ರೆಡ್ಡಿ ಎಮ್ ಎಲ್ ಎ ಇದ್ದಾಗ, ಜನಾರ್ದನ್ ರೆಡ್ಡಿ ಮಿನಿಸ್ಟರ್ ಇದ್ದಾಗ, ಶ್ರೀರಾಮುಲು ಮಿನಿಸ್ಟರ್ ಇದ್ದಾಗ ಬಳ್ಳಾರಿಯಲ್ಲಿ ಏನು ಅಭಿವೃದ್ಧಿ ಆಗಿದೆ ಅನ್ನೋದು ಜನಕ್ಕೆ ಗೊತ್ತು, ಪ್ರತಿಯೊಬ್ಬರು ಕೂಡ ಗೊತ್ತು. ಹಂಗಾಗಿ ಅದನ್ನ ಜನ ಮಾತಾಡ್ಕೊತಾ ಇದ್ರೆ ಅವ್ರಿಗೆ ಸಹಿಸಕ್ಕೆ ಆಗ್ತಾ ಇಲ್ಲ. ಇವ್ರ ಬಗ್ಗೆ ಏನಾಗಿದೆ ಅಂದ್ರೆ ನೆಗೆಟಿವ್ ಜಾಸ್ತಿ ಆಗ್ತಾ ಇದೆ. ಯುವಕರನ್ನೆಲ್ಲ ಕಡಿಸ್ಬಿಡ್ತಾ ಇದ್ದಾರೆ, ಗಾಂಜಾಗಳು ಕುಡಿಸಿ, ಆಮೇಲೆ ಇಸ್ಪೆಟ್ ಆಡಿಸೋದು. ಆ ಇಸ್ಪೆಟ್ ಆಡಿ ಬಹಳ ಮಂದಿ ನೊಂದ್ಕೊಂಡಿದ್ದಾರೆ. ತಾಳಿ ಕೂಡ ಕೊಟ್ಬಿಟ್ಟಿದ್ದಾರೆ ಹೆಣ್ಮಕ್ಳು. ಅವ್ರು ಕೂಡ ಕೆಲವೊಬ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇವೆಲ್ಲ ಆಗ್ತಾ ಇದಾವೆ ಸಿಟಿಯಲ್ಲಿ. ಕಳ್ಳ ಅಕ್ಕಿ ಅಂದ್ರೆ ರೇಷನ್ ಅಕ್ಕಿನ ತಗೊಂಡು ಬೇರೆ ಕಡೆ ಹೋಗಿ ಅದನ್ನ ಮಾರೋದು, ಅದನ್ನ ಎಮ್ ಎಲ್ ಎನೇ ಮಾಡ್ತಾ ಇರೋದು, ಎಮ್ ಎಲ್ ಎ ಹಿಂಬಾಲಕರು. ಆಮೇಲೆ ಓಪನ್ ಆಗಿ ಕಣೇಕಲ್ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಮಿಲ್ಲಾರ್ಪೇಟೆ ಆಗಿರ್ಬೋದು, ಸಿಟಿಯಲ್ಲಿ ಯಾವ ಕಡೆ ಹೋದ್ರೂ ಕೂಡ ಓಪನ್ ಆಗಿ ರೋಡ್ ಪಕ್ಕದಲ್ಲಿ ಕುತ್ಕೊಂಡು ಬರೀತಾ ಇದ್ದಾರೆ. ಇವೆಲ್ಲ ಆಗ್ತಾ ಇದಾವೆ. ಅದನ್ನ ನಾವು ಯಾವತ್ತು ಸ್ಟ್ರೈಕ್ ಮಾಡಿದೀವೋ ಬಹಳ ಬೃಹತ್ ಮಟ್ಟದಲ್ಲಿ, ಅದನ್ನ ಇನ್ನ ಇವರು ಮುಂದೆ ತಡೆದು ಬಿಡ್ತಾರೆ. ಇದನ್ನೆಲ್ಲ ನಂದೇನು ಆಗಲ್ಲ ಅಂತೇಳಿ. ಯಾರನ್ನ ಒಬ್ಬ ಎಮ್ ಎಲ್ ಎ, ನಾನು ಕೂಡ 2 ಸಾರಿ ಎಮ್ ಎಲ್ ಎ ಇದ್ದೀನಿ, ಮುನ್ಸಿಪಲ್ ಚೇರ್ಮನ್ ಇದ್ದೀನಿ, ಮೇಯರ್ ಇದ್ದೀನಿ. ಯಾವತ್ತಲ್ಲೂ ಕೂಡ ಸ್ಯಾಂಡಲ್ಲಿ ವಸೂಲು ಮಾಡ್ಬೇಕಂತ ಮಾಡಬಾರ್ದು. ಸ್ಯಾಂಡು ಅವನ್ನ ಬೆದರಿಸಿ ಅವನ್ನ ವಸೂಲು ಮಾಡೋದು, ಗ್ರಾವಲಲ್ಲಿ ವಸೂಲು ಮಾಡೋದು, ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟು, ಇದು ಸಬ್ ರಿಜಿಸ್ಟ್ರಾರ್ ಡಿಪಾರ್ಟ್ಮೆಂಟು, ಎಲ್ಲ ಕಡೆ ಲಂಚ ವಸೂಲು ಮಾಡಿ ಇವನೇನೋ ಮತ್ತೆ ಇನ್ನೊಂದ್ಸಾರಿ ನಾನು ಜಾಸ್ತಿ ಖರ್ಚು ಮಾಡಿ ಆಗ್ತೀನಿ ಎಮ್ ಎಲ್ ಎ ಅಂತೇಳಿ ಹೇಳ್ತಾ ಇದ್ದಾನೆ. ಬಟ್ ಜನರ ಮನಸ್ಸನ್ನ ಗೆಲ್ಲಬೇಕಾಗ್ಲಿ ನೀನು ದೌರ್ಜನ್ಯದಿಂದ, ಲಂಚಗಳಿಂದ ಗೆಲ್ಲಲಿಕ್ಕೆ ಸಾಧ್ಯನೇ ಇಲ್ಲ. ಇದಿಷ್ಟು ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಅವರ ಮಾತು. ಅಂದ್ರೆ ಆ ಒಂದು ಘಟನೆ ವೇಳೆ ನಾನು ಇದ್ದೆ, ನನಗೂ ಕೂಡ
ಬೆನ್ನಿಗೆ ಏಟು ಬಿತ್ತು ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಜೊತೆಗೆ ಬಳ್ಳಾರಿ ಶಾಂತಿಯುತವಾಗಿ ಇರಬೇಕು, ಶಾಸಕರು ಶಾಂತಿಯುತವಾಗಿ ಇರಬೇಕು, ಇಲ್ಲದೆ ಹೋದ್ರೆ ಜನ ರೊಚ್ಚಿಗೆ ಹೇಳ್ತಾರೆ ಅಂತ ಎಚ್ಚರಿಕೆಯನ್ನು ಕೂಡ ಸೋಮಶೇಖರ್ ರೆಡ್ಡಿ ಅವರು ಕೊಡ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.